ಅವರೇ ತಿಳ್ಕೊಂಡು ಅವ್ರದ್ದು ಪರ್ಸ್ನಲಾಗಿ ತಿಳ್ಕೊಂಡು ಅವರೇ ನಮಗೆ ಬಂದು ಹೆಲ್ಪ್ ಮಾಡಿದ್ರು. ಅವರೇ ಮನೆಗೆ ಬಂದು ವಿಸಿಟ್ ಮಾಡಿ ನಮ್ಮ ಕಷ್ಟ ಏನು ಅಂತ ಕೇಳಿದ್ರು. ನನ್ನ ಮಗನ ಬಗ್ಗೆ ಎಲ್ಲ ಬಂದು ಕೇಳಿ ಸರ್ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಸಪೋರ್ಟಿವ್ ಹ್ಯಾಂಡ್ ಸಿಕ್ಕಿದೆ ಅಂತ ನಮಗೂ ತುಂಬ ಖುಷಿ ಆಗಿದೆ. ನನ್ನ ಮಗ ಯಶ್ ಅಂತ, ಅವ್ನು 8 ಇಯರ್ಸು. ಅವನಿಗೆ BMT ಅಂತ ಮೊನೋಜೆನಿಕ್ ಲ್ಯೂಪಸ್ ಇತ್ತು. ಅವನಿಗೆ BMT ಮಾಡಿಸ್ಬೇಕು ಅಂತ ಒಂದು ಆಪ್ಷನ್ ಕೊಟ್ಟಿದ್ರು ನಮಗೆ. ಅದನ್ನು ತಿಳ್ಕೊಂಡು ಜೈ ಫೌಂಡೇಶನಿಂದ ಜಯಕುಮಾರ್ ಅಣ್ಣ ಅವರು ಬಂದಿದ್ದರು. ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದರು, ಲೈಕ್ ನಾವು ಇರ್ತೀವಿ ನಿಮ್ಮ ಜೊತೆ ಅಂತ. ಅದಕ್ಕೋಸ್ಕರ ಇಂಜೆಕ್ಷನ್ಸ್ಗೆ ಆಗಲಿ ಮೆಡಿಸಿನ್ಸ್ಗಾಗಲಿ ಏನು ಖರ್ಚಿದೆಯೋ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿದರು. ಅದೇ ರೀತಿ ಅವರು ಈ ಮಂತ್ 13th ನಾವು IVIG ಇಂಜೆಕ್ಷನ್ಸ್ ಹಾಕ್ಸಿದ್ವಿ. ಅದಕ್ಕೆ ಅವರು ಸಹಾಯ ಮಾಡಿದ್ದಾರೆ. ನಮಗೆ 20,000 ಇಂಜೆಕ್ಷನ್ ಪೇ ಮಾಡಿದ್ದಾರೆ. ಪ್ಲಸ್ ಇದು ಮೆಡಿಸಿನ್ಸ್ ಏನಿದೆಯೋ ಅದನ್ನೆಲ್ಲ ನಮಗೆ ತಗೊಂಡು ಬಂದು ಕೊಟ್ಟಿದ್ದಾರೆ. ಅದರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಮತ್ತು ಮುಂದೇನು ನಾವೇ ಇರ್ತೀವಿ, ಲೈಕ್ ಇಂಜೆಕ್ಷನ್ಸ್ಗೆಲ್ಲ ನಾವೇ ಪೇ ಮಾಡ್ತೀವಿ. ಅವ್ನು BMT ಆಗೋವರೆಗೂ ಇಂಜೆಕ್ಷನ್ಸ್ ಏನಿದೆ ಮತ್ತು ಮೆಡಿಸಿನ್ಸ್ ಏನಿದೆ ಅದನ್ನು ನಾವೇ ಕೊಡ್ತೀವಿ ನಮ್ಮ ಟ್ರಸ್ಟ್ ಮೂಲಕ ಅಂತ ಹೇಳಿದ್ದಾರೆ. ಆ ಒಂದು ಹೆಲ್ಪಿಗೆ ತುಂಬ ಧನ್ಯವಾದಗಳು ಅಣ್ಣ. ಮತ್ತು ಫರ್ದರ್ ಅಂದರೆ ಪ್ರೊಸೀಜರ್ ಸ್ಟಾರ್ಟ್ ಆದಾಗ ಅದೂ ಅಷ್ಟೇ ಬಂದು ನಾನು ಹಾಸ್ಪಿಟ್ಲಲ್ಲಿ ನಿಂತು ಮಾತಾಡ್ತೀನಿ, ನಿಮ್ಮ ಸಪೋರ್ಟ್ಗೆ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅನಿಸ್ತು. ಅದಕ್ಕೆ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀವಿ ಸರ್. ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಸಪೋರ್ಟಿವ್ ಹ್ಯಾಂಡ್ ಸಿಕ್ಕಿದೆ ಅಂತ ನಮಗೂ ತುಂಬ ಖುಷಿ ಆಗಿದೆ. ಲೈಕ್ ಅವ್ರಿಗೆ ಯಾವ ರೀತಿ ಧನ್ಯವಾದ ಹೇಳಬೇಕು ಅಂತ ನಮಗೆ ಗೊತ್ತಿಲ್ಲ. ಲೈಕ್ ತುಂಬಾ ಖುಷಿ ಆಗ್ತಾ ಇದೆ ಸರ್. ಕಾಂಟ್ಯಾಕ್ಟು ಯಾವ ರೀತಿ ಅಂತ ಗೊತ್ತಿಲ್ಲ ನನಗೆ. ಅವರೇ ತಿಳ್ಕೊಂಡು ಅವ್ರದ್ದು ಪರ್ಸ್ನಲಾಗಿ ತಿಳ್ಕೊಂಡು ಅವರೇ ನಮಗೆ ಬಂದು ಹೆಲ್ಪ್ ಮಾಡಿದ್ರು. ಅವರೇ ಮನೆಗೆ ಬಂದು ವಿಸಿಟ್ ಮಾಡಿ ನಮ್ಮ ಕಷ್ಟ ಏನು ಅಂತ ಕೇಳಿದ್ರು. ನನ್ನ ಮಗನ ಬಗ್ಗೆ ಎಲ್ಲ ಬಂದು ಕೇಳಿ ಮತ್ತು ನಾವಿರ್ತೀವಿ ಅಂತ ಇದು ಮಾಡಿದ್ದಾರೆ ಸರ್ ಅವರು.